ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಕೂನಬೇವು ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ಅರ್ಧ ಅಡಿಯಷ್ಟು ಗುಂಡಿ ಬಿದ್ದು ಮಳೆಯ ನೀರು ತುಂಬಿಕೊಂಡಿದೆ. ಕೂನಬೇವು ನಾಯಕನಹಟ್ಟಿ ತುರುವನೂರು ಮುಷ್ಟೂರುವರೆಗೆ ಇದೇ ರಸ್ತೆಯಲ್ಲಿ ಹೋಗಬೇಕಾದ ಸ್ಥಿತಿ ಇದೆ. ನಿತ್ಯ ಪ್ರಾಣ ಕೈಯಲ್ಲಿ ಹಿಡಿದು ಬೈಕ್ ಸವಾರರು ಓಡಾಟ ಮಾಡಬೇಕಾದ ಸ್ಥಿತಿ ಇರುವಂಥದ್ದು. ಹೀಗಾಗಿ ಮರದ ರೆಂಬೆ ಮುರಿದು ಸಸಿಯಂತೆ ನೆಟ್ಟಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕೋಡು ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಕಾಡಾನೆಗಳು ಕೆರೆಯಲ್ಲಿ ಈಜಾಡ್ತಾ ಎಂಜಾಯ್ ಮಾಡಿವೆ. ಬಿಕೋಡು ಸುತ್ತಮುತ್ತ ಗುಂಪಾಗಿ ಕಾಡಾನೆಗಳು ಓಡಾಟ ಮಾಡುತ್ತಿದ್ದು ಕೆರೆಯಲ್ಲಿ ಕೆಲ ಹೊತ್ತು ಈಜಾಡಿ ದಡಕ್ಕೆ ಬಂದು ಸೇರಿವೆ. ಕಾಡಾನೆಗಳ ಈಜಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಕಾಡಾನೆಗಳನ್ನು ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಇನ್ನು ಕಾಡಾನೆಗಳ ಹಾವಳಿಗೆ ದಾವಣಗೆರೆಯ ಗಂಡು ಗನಹಂಕಲು ರೈತರು ಕಂಗಾಲಾಗಿದ್ದಾರೆ. 12 ವರ್ಷ ಕಷ್ಟಪಟ್ಟು ಬೆಳೆದಿದ್ದ ಅಡಿಕೆ ಮರಗಳನ್ನು ಕಾಡಾನೆಗಳು ಧ್ವಂಸ ಮಾಡಿವೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ಚನ್ನಗಿರಿ ವಲಯ ಅರಣ್ಯ ಇಲಾಖೆ ಕಚೇರಿ ಎದುರು ಅಡಿಕೆ ಮರ ಹಾಕಿ ಪ್ರತಿಭಟಿಸಿದರು. ಕಾಡಾನೆ ನಿಯಂತ್ರಿಸಲು ಆಗದಿದ್ರೆ ಒಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಆ ಉದ್ದೇಶಕ್ಕೋಸ್ಕರ ಇವತ್ತು ಡಿಪಾರ್ಟ್ಮೆಂಟ್ ಹತ್ರಕ್ಕೆ ಇದನ್ನ ತರಬೇಕಾಗಿತ್ತು ನೋಡಿ. ಬೆಂಗಳೂರಿನ ತಿಲಕ್ ನಗರದಲ್ಲಿ ಮಹಿಳೆ ಸಲ್ಮಾ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಇಬ್ಬರು ಆರೋಪಿಗಳಾದ ಸುಬ್ರಮಣಿ ಮತ್ತು ಸಂಥಿಲ್ ಅನ್ನುವೊಬ್ಬರು ಸಲ್ಮಾ ಕೊಲೆ ಮಾಡಿದ್ದಾರೆ. ಸುಬ್ರಮಣಿ ಎಂಬಾತ ಸಲ್ಮಾ ಜೊತೆಗೆ ಸಲುಗೆ ಬೆಳೆಸಿಕೊಂಡಿದ್ದ. ಇದೇ ವೇಳೆ ಬೇರೆ ಯುವಕನ ಜೊತೆಗೂ ಸಲ್ಮಾ ಸ್ನೇಹ ಬೆಳೆಸಿದ್ರು. ಇದೇ ಕಾರಣಕ್ಕೆ ಸುಬ್ರಮಣಿ ಹಾಗೂ ಸಂಥಿಲ್ ಇಬ್ಬರು ಸೇರಿ ಸಲ್ಮಾಳನ್ನ ಕೊಲೆ ಮಾಡಿದ್ದಾರೆ. ಮನೆಯಲ್ಲೇ ಕೊಲೆ ಮಾಡಿ ಬಳಿಕ ಮಧ್ಯರಾತ್ರಿ ಶವ ಸಾಗಾಟ ಮಾಡಿ ಆಟೋದಲ್ಲಿಯೇ ಶವ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಆರೋಪಿಗಳಿಬ್ಬರನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ತಮಿಳುನಾಡಿನ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಫ್ಯಾಷನ್ ಡಿಸೈನರ್ಗೆ ಪ್ರೀತಿ ಹೆಸರಲ್ಲಿ ಕಾಟ ಕೊಟ್ಟ ಆರೋಪ ಹಿನ್ನೆಲೆಯಲ್ಲಿ ಸಂತೋಷ್ ರೆಡ್ಡಿ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನ್ನ ಕಸಿನ್ ಮದುವೆಗೆ ಬಟ್ಟೆ ಬೇಕು ಅಂತ ಸಂತೋಷ್ ರೆಡ್ಡಿ ಮಗಳು ಫ್ಯಾಷನ್ ಡಿಸೈನರ್ ಸಂಪರ್ಕ ಮಾಡಿದ್ಲು. ಸದ್ಯ ಮಗಳ ಕಾಂಟ್ಯಾಕ್ಟ್ ಬಳಸಿಕೊಂಡೇ ಸಂತೋಷ್ ರೆಡ್ಡಿ ಸಂಪರ್ಕ ಬೆಳೆಸಿದ್ದ. ಬಳಿಕ ಪರಿಚಯ ಮಾಡಿಕೊಂಡು ಸ್ನೇಹ ಬೆಳೆಸಿದ. ನಂತರ ಮಹಿಳೆ ಇರುವಂತಹ ಬೆಂಗಳೂರು ನಿವಾಸಕ್ಕೆ ಸಂತೋಷ್ ರೆಡ್ಡಿ ಬಂದಿದ್ದ. ಇದೇ ವೇಳೆ ತನ್ನ ಪ್ರೀತಿ ಹೇಳ್ಕೊಂಡಿದ್ದ. ಅಲ್ಲದೆ ನೀನು ಪ್ರೀತಿಸಲೇಬೇಕು ಅಂತ ಒತ್ತಾಯಿಸಿದ. ಇದಕ್ಕೆ ಮಹಿಳೆ ಇಲ್ಲ ಅಂದಿದ್ದಕ್ಕೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಚುರುಕುಗೊಳಿಸಿದೆ. ನಿನ್ನೆಯಿಂದಲೂ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಪ್ರಣಬ್ ಮೊಹಂತಿ ಮೊಕಂ ಹೂಡಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ನಾಳೆ ಬೆಳಗ್ಗೆ 10:30 ಸುಮಾರಿಗೆ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿ ಹಾಗೂ ವೆಚ್ಚಲ್ ಗೌಡಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ನಾಳೆ ಎಸ್ಐಟಿ ಅಧ್ಯಕ್ಷ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ 4 ವಿಚಾರಣೆ ನಡೆಯಲಿದೆ. ಚಿಕ್ಕಮಗಳೂರಿನ ಹೋಮ್ ಸ್ಟೇನಲ್ಲಿ ಯುವತಿ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧ ಮೃತ ರಂಜಿತಾ ಸಾವಿನ ಹಿಂದೆ ಹಲವು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಬೇಲೂರು ತಾಲೂಕಿನ ದೇವಲಾಪುರ ನಿವಾಸಿ ರಂಜಿತಾ ಮೂಡಿಗೆರೆ ತಾಲೂಕಿನ ಹಿಪ್ಲಾ ಹೋಮ್ ಸ್ಟೇನಲ್ಲಿ ಸ್ನೇಹಿತೆಯ ಜೊತೆ ತಂಗಿದ್ಲು. ಸ್ನೇಹಿತೆಯ ಎಂಗೇಜ್ಮೆಂಟ್ಗೆ ಅಂತ ರೇಖಾ ಜೊತೆ ರಂಜಿತಾ ಬಂದಿದ್ಲು. ಆದರೆ ಹೋಮ್ ಸ್ಟೇನ ಸ್ನಾನದ ಗೃಹದಲ್ಲಿ ರಂಜಿತಾ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾಳೆ. ಆದರೆ ಹಿಪ್ಲಾ ಹೋಮ್ ಸ್ಟೇನಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಕೆಟ್ಟಿದ್ದು, ಅಲ್ಲದೆ ಹೋಮ್ ಸ್ಟೇನಲ್ಲಿ ವಾಸ್ತವ್ಯ ಹೂಡಿದ್ದವರ ಮಾಹಿತಿಯು ನಿಗೂಢವಾಗಿದ್ದು ಹಲವು ಅನುಮಾನವನ್ನು ಸೃಷ್ಟಿಸುತ್ತಾ ಇದೆ. ಇನ್ನು ಯುವತಿ ಸಾವನ್ನಪ್ಪಿದ ಹೋಮ್ ಸ್ಟೇಗೆ ಲೈಸೆನ್ಸ್ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಲೈಸೆನ್ಸ್ ನೀಡದೇ ಇದ್ರು. ಕಳೆದ 2 ವರ್ಷಗಳಿಂದ ಅನಧಿಕೃತವಾಗಿ ಹೋಮ್ ಸ್ಟೇ ನಡೆಸ್ತಾ ಇದ್ರು. ಆದರೆ ಅನುಮತಿ ಇಲ್ಲದೆ ಹೋಮ್ ಸ್ಟೇ ನಡೆಸಿದ್ರೂ ಕೂಡ ಪೊಲೀಸರಾಗಲಿ ಅಥವಾ ಪ್ರವಾಸೋದ್ಯಮ ಇಲಾಖೆ ಆಗಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಸೈಲೆಂಟ್ ಆಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ.
ಕರ್ನೂಲ್ ಬಸ್ ಅವಘಡ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಖಾಸಗಿ ಬಸ್ಗಳಲ್ಲಿ ಸುರಕ್ಷತೆ ಹೇಗಿದೆ ಎಂಬುದರ ಕುರಿತು ರಿಯಾಲಿಟಿ ಚೆಕ್ ನಡೆಸಲಾಗಿತ್ತು. ಸದ್ಯ ಇದರ ಬೆನ್ನಲ್ಲೇ ಎಚ್ಚೆತ್ತ ಆರ್ಟಿಒ ಅಧಿಕಾರಿಗಳು ಹಾಗೂ ಟ್ರಾಫಿಕ್ ಪೊಲೀಸರು ಬೆಂಗಳೂರಿನಿಂದ ಹೋಗುವಂತಹ ಎಲ್ಲ ಬಸ್ಗಳನ್ನು ಪರಿಶೀಲನೆ ಮಾಡೋಕೆ ಮುಂದಾಗಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಖಾಸಗಿ ಎಸಿ ಬಸ್ಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಡ್ರೈವರ್ ಲೈಸೆನ್ಸ್, ಬಸ್ಗೆ ದಾಖಲೆ ಹಾಗೂ ಪ್ರಯಾಣಿಕರ ಲಿಸ್ಟ್ಗಳನ್ನು ಪೊಲೀಸರು ಪಡೆದು ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ಅತಿವೆಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸರಿಯಾದ ದಾಖಲೆ ಇಲ್ಲದ 25ಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ಆರ್ಟಿಒ ಅಧಿಕಾರಿಗಳು ವಶ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಹರಿದು ಮಾಲಾ ಅನ್ನೋರು ಸಾವನ್ನಪ್ಪಿದ್ರು. ಇಂದು ಅವರ ಹುಟ್ಟುಹಬ್ಬವಾಗಿತ್ತು. ಆದರೆ ಸಂಭ್ರಮದ ಮನೆಯಲ್ಲೀಗ ಸೂತಕದ ಛಾಯೆ ತುಂಬಿಕೊಂಡಿದೆ. ಇವತ್ತು ಹುಟ್ಟುಹಬ್ಬ ಇದ್ದ ಹಿನ್ನೆಲೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ವಾಪಸ್ ಬರುವಾಗ ಬಿಎಂಟಿಸಿ ಬಸ್ಗೆ ಬಲಿಯಾಗಿದ್ದಾರೆ. ಇನ್ನು ಮಾಲಾ ಹುಟ್ಟುಹಬ್ಬ ಎಂದು ಕುಟುಂಬಸ್ಥರು ಕೂಡ ಊರಿನಿಂದ ಬೆಂಗಳೂರಿಗೆ ಬಂದಿದ್ರು. ಆದರೆ ಈಗ ಮಗಳನ್ನ ಕಳ್ಕೊಂಡ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಇವತ್ತು ಬರ್ತಾರೆ ಅಂತ ನನಗೆ ಆಮೇಲೆ ಇತ್ತೀಚೆಗೆ ಗೊತ್ತಾಯಿತು. ಅದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಅಂತೇಳಿ ಈಗ ಇಲ್ಲಿ ಬಂದವರು ಅವ್ರ ಆತ್ಮೀಯರೆಲ್ಲ ಹೌದು ಇವತ್ತು ಬರ್ತಡೇ ಇತ್ತು ಅಂತ ಅಂದ್ಕೊಂಡ್ರು. ವಿಧಿ ಬಹುಶಃ ಗೊತ್ತಾಯ್ತು ಅಷ್ಟೇ. ನೋಡಿ ಇವತ್ತು ಬರ್ತಾರೆ ಮತ್ತೆ ವಿಧಿ ಇವತ್ತೇ ಅವ್ರನ್ನ ಕರ್ಕೊಳ್ಳೋಂಥದ್ದಾಯಿತು. ಎಲ್ಲೋದ್ರು ತುಂಬ ಒಳ್ಳೆಯವರು, ಸಣ್ಣ ಮಗುವಿಂದ ದೊಡ್ಡವರವರೆಗೆ ಯಾರ ಹತ್ರ ಒಂದು ರ್ಯಾಶ್ ಮಾತಾಡಲ್ಲ. ತುಂಬ ಒಳ್ಳೆಯವರು. ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂದ್ರೂ ನಮ್ಮ ಕೈ ಹಿಡ್ಕೊಂಡು ನಿಧಾನಕ್ಕೆ ಹೋಗೋರು. ಅಂಥವ್ರನ್ನ ಅಡ್ಡ ಬಂದಿದ್ದಾರೆ, ಇದು ಮಾಡಿದ್ದೀನಿ ಅಂತ ಹೇಳೋದೆಲ್ಲ ಸುಳ್ಳು. ಎಲ್ಲರೂ ಕೇಳ್ತಾರೆ. ಒಬ್ರೊಬ್ರಿಗೂ ಲಾಸ್ ಆಗುವಾಗಲೆಲ್ಲ ಈ ಥರ ಭೇಟಿ ಮಾಡ್ಕೊಂಡು ತಗೊಂತಿದ್ರು. ಆದ್ರೂ ಏನೋ ಮುಂದಕ್ಕೆ ಸರಿ ಮಾಡೋದ ಥರ ಗೌರ್ಮೆಂಟ್ ಏನೋ ಮಾಡ್ತಾ ಇದೆ. ಅದೊಂದು ಸೌಂಡ್ ಇಲ್ಲ, ಒಂದು ಕೊಪ್ಪಳದ ಗಂಗಾವತಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆ ಕೇಸ್ ಸಂಬಂಧಪಟ್ಟಂಗೆ ಕೊಲೆ ಕೇಸ್ನ ಮಾಸ್ಟರ್ ಮೈಂಡ್ ರವಿ ಎಂಬಾತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕೊಲೆ ನಡೆದ 19 ದಿನದ ಬಳಿಕ ರವಿಯನ್ನ ಬಂಧಿಸಲಾಗಿದೆ. ವೆಂಕಟೇಶ್ ಕುರ್ಬರ ಕೊಲೆ ಕೇಸ್ನ A1 ಆಗಿದ್ದ ರವಿ ಹಳೆ ವೈಷಮ್ಯಕ್ಕೆ ಕೊಚ್ಚಿ ಕೊಲೆ ಮಾಡಿದ್ದ. ಸದ್ಯ ಈಗಾಗಲೇ ಕೊಲೆ ಸಂಬಂಧ 7 ಜನರನ್ನ ಬಂಧಿಸಲಾಗಿದೆ. ಇದೀಗ ಕೊಲೆ ಕೇಸ್ನ ಪ್ರಮುಖ ಆರೋಪಿ ರವಿ ಹಾಗೂ ಆತನ ಜೊತೆ ಗೌಳಿ ಗಂಗಾಧರ ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಕಾಲುವೆಯಲ್ಲಿ ಯುವತಿಯ ಶವ ಪತ್ತೆಯಾಗಿದ್ದು ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಬಳಿಯ ಕಾಲುವೆಯಲ್ಲಿ ಶವ ಪತ್ತೆಯಾಗಿದ್ದು ಸೌಜನ್ಯ ಅಂತ ಗುರುತಿಸಲಾಗಿದೆ. ಸದ್ಯ ಶವ ಪತ್ತೆಯಾದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಬಗ್ಗೆ ಮೃತ ಯುವತಿ ತಂದೆ ಶರಣಪ್ಪ ದೂರು ಕೊಟ್ಟಿದ್ದಾರೆ. ಮಗಳನ್ನ ಅಪಹರಿಸಿ ಕೊಲೆ ಮಾಡಿದ್ದಾರೆ ಅಂತ ಚಿರು, ಪಾಂಡ ಹಾಗೂ ರಾಜೇಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಆದರೆ ಕೊಡೇಕಲ್ ಪೊಲೀಸರು ಈವರೆಗೂ ಯಾವುದೇ ಕೇಸ್ ದಾಖಲಿಸಿಕೊಂಡಿಲ್ಲ ಅಂತ ಯುವತಿ ಪೋಷಕರು ಆರೋಪಿಸಿದ್ದಾರೆ. ಮಳೆಗಾಲದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೊಪ್ಪಳ ನಗರದ ವಡ್ಡರ ಓಣಿಗೆ 8 ದಿನಗಳಿಂದ ನೀರು ಬಂದಿಲ್ಲ. ನೀರು ಬಾರದ ಹಿನ್ನೆಲೆ ನಾಗರಿಕರಿಂದ ಖಾಲಿ ಕೊಡಗಳನ್ನು ಹಿಡಿದು ಶಾರದಾ ಟಾಕೀಸ್ ಬಳಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ವಾರ್ಡ್ ಸದಸ್ಯ ನಗರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಕಿಟಕಿ ಗ್ಲಾಸ್ ಒಡೆದು 3ನೇ ಕ್ಲಾಸ್ ವಿದ್ಯಾರ್ಥಿಗೆ ಗಂಭೀರ ಗಾಯಗೊಂಡ ಪ್ರಕರಣ ಸಂಬಂಧ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ವಿದ್ಯಾರ್ಥಿ ತಾಯಿ ಇದೇ ಪ್ರಕರಣಕ್ಕೆ ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿ ತಲೆಗೆ ಎಣ್ಣೆ ಹಚ್ಚಿಲ್ಲ ಎಂಬ ಕಾರಣಕ್ಕೆ ಮಗುವನ್ನ ಹೊರಗೆ ನಿಲ್ಲಿಸಿದ್ರು. ವಿದ್ಯಾರ್ಥಿ ಹೊರಗಿದ್ದ ವೇಳೆ ಕಿಟಕಿ ಗ್ಲಾಸ್ ಬಿದ್ದಿದೆ ಅಂತ ತಾಯಿ ಕವಿತಾ ದೂರನ್ನು ಕೊಟ್ಟಿದ್ದಾರೆ. ನ್ಯೂ ಲಿಟ್ಲ್ ಫೇರೀಸ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ವಿರುದ್ಧ ದೂರು ದಾಖಲಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ ಗ್ರಾಮದಲ್ಲಿ ನಿರಂತರ ಮಳೆ ಮಂಜಿನಿಂದಾಗಿ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಒಂದು ಕಡೆ ಮಳೆಯಿಂದ ಬೆಳೆ ನಾಶವಾದರೆ ಮತ್ತೊಂದೆಡೆ ಬೆಲೆಯೂ ಕೂಡ ಕುಸಿತಗೋಯಿತು. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಅಳಿದುಳಿದ ಮೆಕ್ಕೆಜೋಳವನ್ನು ಉಳಿಸಿಕೊಳ್ಳೋಕೆ ರೈತರು ಪರದಾಡ್ತಾ ಇದ್ದು ದೂರದ ತಳಕಲ್ನಿಂದ ಬಂದು ಭಾಗ್ಯನಗರ ಫುಟ್ ಮೇಲ್ಸೇತುವೆ ಬಳಿ ಮೆಕ್ಕೆಜೋಳ ಒಣಗಿಸ್ತಾ ಇದ್ದಾರೆ. ಅಲ್ಲದೆ ಸರ್ಕಾರ ರೈತರ ಸಂಕಷ್ಟಕ್ಕೆ ನೆರವಾಗಬೇಕು, ಕೂಡಲೇ ಖರೀದಿ ಕೇಂದ್ರಗಳನ್ನು ತೆರೆದು ಬೆಂಬಲ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. 5 ಎಕರೆ ಹಾಕಿವ್ರಿ. ಖರ್ಚು ಭಯಂಕರ ಬರುತ್ತೆ. ಮಳೆ ಬಂದು ಮಿಷನ್ ಹಾಕಿ ಹಾಡಿಸಿದ ಹಾಕಿ ಎಲ್ಲ ಕಾವು ಬಂದು ಕಪ್ಪಾಯ್ತು. ಒಂದು ವರ್ಷ 3,000 ಮಾರಿದ್ರೆ ವರ್ಷ ಗೌರ್ಮೆಂಟ್ ಒಂದು 2,500 ಮಾಡಿದ್ರೆ ಒಂದು ರೈತರಿಗೆ ನಿಲ ಬೆಲೆ ಕೊಟ್ಟರೆ ಅನುಕೂಲ ಆಗುತ್ತೆ. ಡಾಟಲಿಂದ ಬಾನಾಪುರಕ್ಕೆ ಬಂದು ಟ್ರೈನ್ ಬಂದಿದೆ. ಈಗ ಒಣಗಿ ಸೇವ್ ಮಾಡ್ತೀರಿ ಒಟ್ಟನ್ನ ಅಂಗಡಿಗೆ ಹೋಗ್ತೀವಿ. ಸಾವಿನಲ್ಲೂ ವೃದ್ಧ ದಂಪತಿ ಒಂದಾಗಿರುವ ಘಟನೆ ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ನಡೆದಿದೆ. ವಯೋಸಹಜ ಅನಾರೋಗ್ಯದಿಂದ ಗುಂಡಪ್ಪ ಹೊಡಗೆ ಲಕ್ಷ್ಮೀಬಾಯಿ ಹೊಡಗೆ ಬಳಲ್ತಾ ಇದ್ರು. ಇಂದು ಪತ್ನಿ ಲಕ್ಷ್ಮೀಬಾಯಿ ಹೊಡಗೆ ಮೃತಪಟ್ಟಿದ್ದಾರೆ. ಪತ್ನಿ ಸಾವಿನ ಸುದ್ದಿ ಕೇಳಿ ಪತಿ ಗುಂಡಪ್ಪ ಕೂಡ ಮೃತಪಟ್ಟಿದ್ದಾರೆ. 6-7 ದಶಕಗಳ ಕಾಲ ಇಡೀ ಜೀವನವನ್ನು ಒಟ್ಟಿಗೆ ಕಳೆದಿದ್ದ ದಂಪತಿ ಒಂದೇ ದಿನ ಸಾವನ್ನಪ್ಪಿದ್ದು ಸಂಬಂಧಿಕರು ಮತ್ತು ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ. ಬಳಿಕ ಇಬ್ಬರನ್ನ ಅಕ್ಕಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡಲಾಯಿತು.
ಕರ್ನಾಟಕದ ಹೆಮ್ಮೆಯ ಮುಧೋಳ ನಾಯಿಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. 127ನೇ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತೀಯ ಸೇನೆಯಲ್ಲಿ ಮುಧೋಳ ಜಾತಿಯ ನಾಯಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಬಿಎಸ್ಎಫ್ ಹಾಗೂ ಸಿಆರ್ಪಿಎಫ್ನಲ್ಲಿ ಮುಧೋಳ ನಾಯಿಗಳನ್ನು ಉಪಯೋಗಿಸಿಕೊಳ್ಳಲು ತರಬೇತಿ ನೀಡಲಾಗ್ತಾ ಇದೆ ಅಂತ ಮೋದಿ ಹೇಳಿದ್ದಾರೆ. क्योंकि वो यानी डॉग्स की चर्चा की थी, मैंने देशवासियों के साथ ही अपने सुरक्षा बलों से आग्रह किया था कि वे भारतीय नस्ल के डॉग्स को अपनाएं, क्योंकि वो हमारे परिवेश और परिस्थितियों के अनुरूप ज़्यादा आसानी से ढल जाते हैं. मुझे ये बताते हुए खुशी हो रही है कि हमारी सुरक्षा एजेंसियों ने इस दिशा में काफी सराहनीय प्रयास किए हैं. बीएसएफ और सीआरपीएफ ने अपने दस्तों में भारतीय नस्ल के डॉग्स की संख्या बढ़ाई है. डॉग